ಆತ್ಮೀಯರೇ, ಮಾಂಟೆಸ್ಕೊ ಬಹಳ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು. ನಾನು ಹೇಳಿದ್ದೀನಿ, ದ ರೈಟಿಂಗ್ಸ್ ಆ್ಯಂಡ್ ಪ್ರೊಪಗಂಡಾ ಆಫ್ ದ ಫ್ರೆಂಚ್ ಫಿಲಾಸಫರ್ಸ್ made an excellent gunpowder for the destroying the monarchy in the France. D.M. ಕೆಟಲ್ಬೆ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾರು? D.M. ಕೆಟಲ್ಬೆ. ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ ಇತಿಹಾಸಕಾರ D.M. ಕೆಟಲ್ಬೆ ಅವರು. The writings and propaganda of the philosophers made an excellent gunpowder for the destroying the monarchy in the France. ನೋಡಿ ಹೇಗಿದೆ. The writings and the propaganda, ಬರವಣಿಗೆಗಳು ಮತ್ತೊಂದು ಪ್ರಸಾರ, ಪ್ರೊಪಗಂಡಾ, ಫ್ರಾನ್ಸಿನ ತತ್ವಜ್ಞಾನಿಗಳ ಬರವಣಿಗೆಗಳು ಮತ್ತು ಅದರ ಪ್ರಸಾರ ಇದು ಏನು ಮಾಡ್ತು ಅಂದರೆ, ಫ್ರಾನ್ಸ್ನಲ್ಲಿರುವಂತಹ ಅರಸೊತ್ತಿಗೆ ರಾಜಪ್ರಭುತ್ವವನ್ನು ಬುಡಸಮೇತ ಕೀಳುವಲ್ಲಿ ಇದು ದೊಡ್ಡ ಗನ್ ಪೌಡರ್ ಆಗಿ, ಅತ್ಯಾಧುನಿಕ ಸ್ಫೋಟಕ ವಸ್ತುವಾಗಿ ಈ ವಿಚಾರಗಳು ಪರಿಣಮಿಸಿದ್ದು ಹೊರಬಂದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇವು ಗನ್ ಪೌಡರ್ ಆಗಿ ಫ್ರಾನ್ಸಿನಲ್ಲಿರುವಂತಹ ದರ್ಪಿಷ್ಟ ರಾಜಪ್ರಭುತ್ವವನ್ನು ಸಂಪೂರ್ಣ ಬುಡಮೇಲು ಮಾಡೋದಕ್ಕಾಗಿ ಈ ಫ್ರಾನ್ಸಿನ ತತ್ವಜ್ಞಾನಿಗಳ ಬರಹಗಳು, ಅವರ ಚಿಂತನೆ ಪ್ರಚಾರ ಮಾಡುವ ಮುಖಾಂತರ ಜನಸಮುದಾಯದ ಮನಸ್ಸಿನಲ್ಲಿ ಬೇರೂರಿಸುವ ಮುಖಾಂತರ, ಬಿತ್ತರಿಸುವ ಮುಖಾಂತರ ಇಡೀ ಅರಸೊತ್ತಿಗೆಯನ್ನು ಸ್ಫೋಟಕವಾದಂಥ ರೀತಿಯಲ್ಲಿ ಕಿತ್ತೊಗೆಯುವಲ್ಲಿ ಸಫಲ ಆಯಿತು ಅನ್ನುವಂಥ ಮಾತನ್ನು D.M. ಕೆಟಲ್ಬೆ ಅವರು ಈ ಮಾತನ್ನು ಹೇಳ್ತಾರೆ. ವಿಚಾರ ಶಕ್ತಿಗಳು ಅಂದರೆ ಹೆಂಗಾದ್ರೆ ಸ್ಫೋಟಕ ವಸ್ತುಗಳಾಗವೆ, ಮತ್ತು ಕ್ರಾಂತಿಕಾರಿ ವಿಚಾರಗಳು ಹಾಗೆ ಇರ್ತವೆ. ಕ್ರಾಂತಿಧಾರಿಗಳು ಹಾಗೆ ಇರ್ತಾರೆ, ಕ್ರಾಂತಿಕಾರಿ ವಿಚಾರಗಳು ಹಾಗೆ ಇರ್ತವೆ. ಹೇಗಿದ್ದಂಗೆ ಸ್ಫೋಟಕ ವಸ್ತುಗಳಿದ್ದಂಗೆ, ಬಾಂಬ್ ಇದ್ದಂಗೆ. ಈ ವಿಚಾರಗಳಂದರೆ ಬಾಂಬ್ ಇದ್ದಂಗೆ. ಒಂದು ವೇಳೆ ಬಾಂಬ್ ಸಿಡಿಸಿದರೆ ಯಾವ ರೀತಿ ಎಲ್ಲ ಸರ್ವನಾಶ ಆಗ್ತದೋ, ವಿಚಾರಗಳ ಮುಖಾಂತರ ಕ್ರಾಂತಿಗೆ ಧುಮುಕಿದ್ರು ಅಂದರೆ ಎಲ್ಲವೂ ಸರ್ವನಾಶ ಆಗ್ತದೆ. ಇದರರ್ಥ ಫ್ರಾನ್ಸಿನಲ್ಲಿ ಈ ಬುದ್ಧಿಜೀವಿಗಳು ತಮ್ಮ ವಿಚಾರಗಳ ಮುಖಾಂತರ ಪ್ರಚಾರ ಮಾಡುವ ಮುಖಾಂತರ ಜನಸಾಮಾನ್ಯರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಕೆದಕಿ ಅವುಗಳನ್ನು ಸ್ಫೋಟಗೊಳಿಸಿ ಸಂಪೂರ್ಣ ನಲ್ಲಿರುವಂಥ ಅರಸೊತ್ತಿಗೆಯನ್ನು ಸರ್ವನಾಶ ಮಾಡಿದರು ಅನ್ನುವಂಥ ಮಾತನ್ನು D.M. ಕೆಟಲ್ಬೆ ಅವರು ಹೇಳ್ತಾರೆ. ಅದರಲ್ಲಿ ಮಾಂಟೆಸ್ಕೊ ಹೊರತಾಗಿಲ್ಲ, ವಾಲ್ಟೇರು, ರೂಸೋ, ಡಿಡ್ರಾಟ್, ಕ್ವಿಜ್ನೆ, ಅಲೆಂಬರ್ಟ್ ಇಂಥ ಎಲ್ಲ ಮಹನೀಯರು ತಮ್ಮ ವಿಚಾರಗಳನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ತುಂಬಿ ಆ ಹಳೆ ಪದ್ಧತಿಯನ್ನು ಓಲ್ಡ್ ರೆಜಿಮ್ ಸಿಸ್ಟಮ್ ಅಂತ ಕರೀತಾರೆ. ಇಟ್ ವಾಸ್ ಕಾಲ್ಡ್ ಓಲ್ಡ್ ರೆಜಿಮ್ ಸಿಸ್ಟಮ್. ಇದನ್ನು ಡೆಸ್ಟ್ರಾಯ್ ಮಾಡಿಬಿಟ್ರು, ಕಿತ್ತೊಗೆದು ಬಿಟ್ಟರು, ಬುಡ ಸಮೇತ ಬೇರು ಸಮೇತ ಕಿತ್ತು ಹಾಕಿದ್ರು ಅನ್ನುವಂಥ ಮಾತನ್ನು D.M. ಕೆಟಲ್ಬೆ ಹೇಳ್ತಾರೆ. ಹಾಗಾದರೆ ಮೊದಲಿಗೆ ನಾವು ಮಾಂಟೆಸ್ಕೊ ಬಗ್ಗೆ ಅಧ್ಯಯನ ಮಾಡೋಣ. ಯಾರು ಈ ಮಾಂಟೆಸ್ಕೊ? ಈತ ಫ್ರಾನ್ಸಿನ ಯೋಗ್ಯವಾದಂಥ ನ್ಯಾಯವಾದಿನೂ ಆಗಿದ್ದ, ಅಡ್ವೊಕೇಟ್ ಆಗಿದ್ದ, ವಕೀಲನಾಗಿದ್ದ, ನ್ಯಾಯಾಧೀಶನೂ ಆಗಿದ್ದ. ಇಂಥ ವ್ಯಕ್ತಿ 1689ರಲ್ಲಿ ಫ್ರಾನ್ಸಿನ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದ. ನೋಡ್ರಿ, ಶ್ರೀಮಂತ ಕುಟುಂಬದಲ್ಲಿ ಜನಿಸಿರುವಂಥ ಇವನಿಗೆ ಕ್ರಾಂತಿ ಯಾಕೆ ಮಾಡಬೇಕಾಗಿತ್ತು? ಇವ ಯಾರ ವಿರುದ್ಧ ಕ್ರಾಂತಿ ಮಾಡೋದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾನೆ ಜನಸಾಮಾನ್ಯರಿಗೆ? ಶ್ರೀಮಂತರ ವಿರುದ್ಧ, ದರ್ಪಿಷ್ಟ ಆಡಳಿತದ ವಿರುದ್ಧ, ಸರ್ದಾರರ ವಿರುದ್ಧ, ಪಾದ್ರಿಗಳ ವಿರುದ್ಧ, ಅರಸೊತ್ತಿಗೆ ವಿರುದ್ಧ, ಅರಸೊತ್ತಿಗೆ ರಾಜಪರಿವಾರದವರ ವಿರುದ್ಧವಾಗಿ ಕ್ರಾಂತಿ ಮಾಡೋದಕ್ಕೆ ಪ್ರಚೋದನೆ ನೀಡಿರುವಂಥ ವ್ಯಕ್ತಿ. ಮತ್ತು ಇವ ಬಂದಿದ್ದು ಯಾವ ವರ್ಗದಿಂದ? ಶ್ರೀಮಂತ ವರ್ಗದಿಂದ.
ನಾನು ನಿಮ್ಗೆ ಹೇಳಿಲ್ಲ, ಅಲ್ಲಿ 3 ವರ್ಗಗಳಿದ್ದು ಪ್ರಮುಖವಾಗಿ. 1, 2, 3 ಇಲ್ಲಿ ಜನಸಾಮಾನ್ಯರು 3ನೇ ವರ್ಗದಲ್ಲಿ, 2ನೇ ವರ್ಗದಲ್ಲಿ ಶ್ರೀಮಂತರಿದ್ದರು, ಇಲ್ಲಿ ಪಾದ್ರಿಗಳಿದ್ದರು 1ನೇ ವರ್ಗದಲ್ಲಿ, ಇಲ್ಲಿ ಜನಸಾಮಾನ್ಯರು. ಸೊ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಜನಸಾಮಾನ್ಯರು ಆಕ್ರೋಶಗೊಂಡಿದ್ದರು. ಇವರ ಆಕ್ರೋಶಕ್ಕೆ ಶಮನಗೊಳಿಸಬೇಕು ಅಂದ್ರೆ ತನ್ನ ವಿಚಾರಗಳನ್ನು ತಿಳಿಸುವ ಮುಖಾಂತರ ಜನಸಾಮಾನ್ಯರ ತಮ್ಮ ಹಕ್ಕುಗಳನ್ನು ಪಡಿಬೇಕು ಅಂತ ಹೇಳಿ ಶ್ರೀಮಂತ ವರ್ಗದಿಂದ ಬಂದಂತಹ ಈ ಮಾಂಟೆಸ್ಕೋ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡಿದ. ಎಂಥ ಶಿಕ್ಷಣ ನೀಡಿದ? ಕ್ರಾಂತಿಯ ಶಿಕ್ಷಣವನ್ನು ನೀಡಿದ. ನೋಡ್ರಪ್ಪ ಹುಚ್ಚಪ್ಪಗಳಿಗೆ, ನಿಮಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅನಾವಶ್ಯಕವಾಗಿ ದಿನ ಕಳೀತಾ ಇದ್ದೀರಿ, ನೀವು ಅನಾವಶ್ಯಕವಾಗಿ ಕಾಲಹರಣ ಮಾಡ್ತಾ ಇದ್ದೀರಿ. ನಿಮ್ಮ ನಿಜವಾದಂಥ ಹಕ್ಕುಗಳನ್ನು ನೀವು ಪಡಿಬೇಕು ಅಂತ ಹೇಳಿ ತಮ್ಮ ಬರವಣಿಗೆಗಳ ಮುಖಾಂತರ ಏನು ಹೇಳಿ ಅವರನ್ನು ಬಡಿದೆಪ್ಪಿಸಿದ. ಯಾರ ವಿರುದ್ಧ ಕ್ರಾಂತಿ ಮಾಡಿರಿ ಅಂಥೇಳಿ? ಈ ಶ್ರೀಮಂತರ ವಿರುದ್ಧನೇ ಕ್ರಾಂತಿ ಮಾಡಿರಿ, ಪಾದ್ರಿಗಳ ವಿರುದ್ಧ ಕ್ರಾಂತಿ ಮಾಡಿರಿ, ಮೇಲ್ವರ್ಗದ ವಿರುದ್ಧ ಕ್ರಾಂತಿ ಮಾಡಿರಿ, ಅರಸೊತ್ತಿಗೆ ವಿರುದ್ಧ ಮಾಡಿರಿ, ಅದನ್ನು ಕಿತ್ತು ಹಾಕಿರಿ ಅಂತ ಕರೆ ಕೊಟ್ಟ. ಸೊ ಇಂತಹ ವ್ಯಕ್ತಿ ಮಾಂಟೆಸ್ಕೋ ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಂಥವ. ಇವ ಆರಂಭದಲ್ಲಿ ನ್ಯಾಯವಾದಿಯಾಗಿದ್ದ, ಅಡ್ವೊಕೇಟ್ ಆಗಿದ್ದ, ನಂತರದಲ್ಲಿ ನ್ಯಾಯಾಧೀಶನಾಗಿದ್ದ. ಈತ ಫ್ರಾನ್ಸಿನ ಬಹಳ ಪ್ರಸಿದ್ಧ ಬರಹಗಾರ. He was a very famous writer in the France. He belongs to the France. Still, he was a great philosopher. He was a great writer who inspired the people to admonish the whole Europe. ಇಡೀ ಯುರೋಪನ್ನು ಚಕಿತಗೊಳಿಸುವಂತಹ ರೀತಿಯಲ್ಲಿ ಜನಸಾಮಾನ್ಯರಿಗೆ ಪ್ರೋತ್ಸಾಹ ನೀಡಿರುವಂತಹ ಬುದ್ಧಿಜೀವಿ ಇದ್ದ. ಸೊ ಅಷ್ಟೇ ಅಲ್ಲ, ಹಲವಾರು ಗ್ರಂಥಗಳನ್ನು ಬರೆದ ಈತ ಹಲವಾರು ಗ್ರಂಥಗಳನ್ನು ರಚನೆ ಮಾಡಿದ್ದ. ಅದರಲ್ಲಿ ಬಹಳ ಪ್ರಮುಖವಾದಂಥ ಗ್ರಂಥ ಅಂದರೆ ಸ್ಪಿರಿಟ್ ಆಫ್ ಲಾಸ್. ಈ ಸ್ಪಿರಿಟ್ ಆಫ್ ಲಾಸ್ ಈ ಗ್ರಂಥ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಗ್ರಂಥ, ಬಹಳ 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 ಪ್ರಸಿದ್ಧಿಯನ್ನು ಪಡೆದಂಥ ಗ್ರಂಥ ಇದು, ಬಹಳ ಪ್ರಖ್ಯಾತ ಆಗಿರುವಂಥದ್ದು. ಈ ಕೃತಿ ಬರೆಯಲಿಕ್ಕೆ ಇರುವ ಎಷ್ಟು ಮಟ್ಟಿಗೆ ಶ್ರಮ ಹಾಕಿಲ್ಲ ಅಂದರೆ ಸುಮಾರು 20 ವರ್ಷಗಳ ಕಾಲ ಚಿಂತನೆ ಮಾಡಿ ಮಾಡಿ ಬರೆದಿರುವಂಥ ಗ್ರಂಥ ಇದು. ದ ಸ್ಪಿರಿಟ್ ಆಫ್ ಲಾಸ್ ಈ ಗ್ರಂಥ ಮಾಂಟೆಸ್ಕೋ 1 ದಿವಸದಲ್ಲಿ, 2 ದಿವಸದಲ್ಲಿ, 4-6 ಗಂಟೆಗಳಲ್ಲಿ, 1 ವಾರ, ತಿಂಗಳಲ್ಲಿ ಬರೆದಿಲ್ಲ. ಸುಮಾರು 20 ವರ್ಷಗಳ ಪ್ರಯತ್ನ ಮಾಡ್ತಾ ಇದ್ದ. He took the 20 years to write this work. ಈಗ ನಿಮ್ಮಂಥ ಬುದ್ಧಿಜೀವಿಗಳಾದರೆ ಒಂದೊಂದು ತಾಸಿನಲ್ಲಿ ಒಂದೊಂದು ಗ್ರಂಥಗಳು ಬರಿತಾ ಇದ್ದೀವಿ ಅಲ್ವಾ? ಬಟ್ ಹಂಗಾಗಲಿಲ್ಲ. ನಮ್ಮ ಗ್ರಂಥಗಳಿಗೆ ಬೆಲೆ ಇಲ್ಲ, ಯಾಕಂದರೆ ಅಲ್ಲಿ ವಿಚಾರಗಳೇ ಇಲ್ಲ, ಹೀಗಾಗಿ ಅಲ್ಲಿ ಬೆಲೆ ಇಲ್ಲ. ನಾವು ನೋಡಿ ಹಿಂದೆ ಹೇಳ್ತಾರೆ, ಕೆಲವರು ಪುಸ್ತಕಗಳನ್ನು ಕೈ ತೊಳೆದು ಪುಸ್ತಕಗಳನ್ನ ಮುಟ್ತಾರಂತೆ, ಕೆಲವರು ಮುಟ್ಟಿ ಓದಿ ಕೈ ತೊಳಿತಾರೆ. ಈ ರೀತಿ ಇದಾವೆ. ಇವು ಕೈ ತೊಳೆದು ಮುಟ್ಟಬೇಕಾಗಿರುವಂಥ ಪವಿತ್ರ ಪುಸ್ತಕಗಳು. ಯಾಕಂದರೆ ರಾಷ್ಟ್ರ, ಸಮಾಜ, ಜನ ಇವರಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳು ಸಂಗ್ರಹಗೊಂಡಿರುವಂಥ ಪುಸ್ತಕ ಇದು. ದ ಸ್ಪಿರಿಟ್ ಆಫ್ ಲಾಸ್ 20 ವರ್ಷಗಳ ಪ್ರಯತ್ನದ ಫಲದಿಂದ ಇದನ್ನು ಈತ ಬರೆದ. ಮಾಂಟೆಸ್ಕೋ ಸುಮಾರು 20 ವರ್ಷಗಳ ಪ್ರಯತ್ನ ಮಾಡಿ ನಿರಂತರವಾಗಿ 20 ವರ್ಷಗಳಲ್ಲಿ ಪರಿಶ್ರಮವನ್ನು ಹಾಕಿ ಈ ಗ್ರಂಥವನ್ನು ಬರೆದ. ಇದು ಎಷ್ಟರಲ್ಲಿ ಪ್ರಕಟ ಆಯಿತು ಅಂದರೆ 1748ರಲ್ಲಿ ಪ್ರಕಟಣೆ ಆಗಿದೆ. 1748ರಲ್ಲಿ ಮುದ್ರಣ ಮಾಡ್ತಿದ್ರು. ನೋಡ್ರಿ, ಇವತ್ತು ನಾಳೆ ಹೆಂಗಾಗ್ಯಾವ ಅಂದ್ರೆ, ಒಂದು ಸರಿ ಬುಕ್ ಯಾವ ಪಬ್ಲಿಷ್ ಆದವು ಅಂದ್ರೆ ಆರಂಭದಲ್ಲಿ ಫ್ರೀಯಾಗಿ ಹಂಚಿ ಬಿಡ್ತಾರೆ, ಮುಗಿದೋಯ್ತು. ಅದ್ರ ಮಾತ್ರ ಪಬ್ಲಿಷ್ ಆಗೋದೇ ಇಲ್ಲ. ಯಾಕಂದ್ರೆ ಕೊಂಡ್ಕೊಳ್ಳೋರಿಲ್ಲ, ಓದೋರಿಲ್ಲ. ಸೊ ಹೀಗಾಗಿ ಇವತ್ತು ಒಳ್ಳೆ ಕೃತಿಗಳು ಬಂದರೂ ಸಹಿತ ಜನ ಆ ಹಾಳು ಕೃತಿಗಳ ಸಾಲಿಗೆ ಸೇರಿಸ್ಬಿಡ್ತಾ ಇದ್ದಾರೆ. ಏನು ಪುಸ್ತಕ ಬರೀತಾರೆ ಬಿಡ್ರಿ, ಏನು ಓದೋದ ಇದೆ, ಈ ರೀತಿ ತಾತ್ಸಾರ. ಬಟ್ ಇಲ್ಲಿ ಹಾಗಾಗಲಿಲ್ಲ. 1748ರಲ್ಲಿ ಇದು ಪ್ರಕಟಣೆ ಆಯಿತು. ಈ ಕೃತಿ ಸಂಪೂರ್ಣವಾಗಿ ಫ್ರಾನ್ಸಿನ, ಯುರೋಪಿನ ರಾಜಕೀಯ ತತ್ವಗಳ ಅಧ್ಯಯನ ಆಗಿದೆ.
ಈ ಕೃತಿ ಫ್ರಾನ್ಸಿನ ರಾಜಕೀಯ ತತ್ವಗಳ ಅಧ್ಯಯನ ಆಗಿದೆ. ಇದು ಪ್ರತಿಯೊಬ್ಬ ಜನಸಾಮಾನ್ಯ ಕೊಂಡ್ಕೊಂಡು ಓದಬೇಕು ಅಂತ ಕೃತಿಯಾಗಿದೆ. ಇದು 18 ತಿಂಗಳಲ್ಲಿ 22 ಸರಿ ಮರುಮುದ್ರಣವನ್ನು ಕಂಡಿರುವಂಥ ಕೃತಿ. ವಿದಿನ್ 18 months it has published for 22 times. ಬಹುಶಃ ಈ ರೀತಿ ನಾವೆಲ್ಲರೂ ನೋಡಕ್ಕೆ ಸಿಗ್ತದ. ಯಾವಾಗ 1748ರಲ್ಲಿ ಪ್ರಪ್ರಥಮ ಬಾರಿಗೆ ಮುದ್ರಣಗೊಂಡ ನಂತರ 18 ತಿಂಗಳಲ್ಲಿ 22 ಸಾರಿ ಮರುಮುದ್ರಣಗೊಂಡ ಅಷ್ಟು ಪ್ರಖ್ಯಾತಿಯನ್ನು ಪಡೆಯಿತು ಈ ಪುಸ್ತಕ ಸ್ಪಿರಿಟ್ ಆಫ್ ಲಾಸ್. ಬಹುಶಃ ಭಾಳ ಕಮ್ಮಿ ಕೇಳ್ತೀವಿ ನಾವು. 18 ತಿಂಗಳಲ್ಲಿ 28 ಸಾರಿ ಮುದ್ರಣಗೊಂಡು ಅಂದರೆ 18 ವರ್ಷ ಅಲ್ಲ, 180 ವರ್ಷ 200 ವರ್ಷ ಆದರೂ 10 ಸಲ ಮರುಮುದ್ರಣ ಕಾಣೋದು ಭಾಳ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಮಾಂಟೆಸ್ಕೋ ಬರೆದಿರುವಂತಹ ಸ್ಪಿರಿಟ್ ಆಫ್ ಲಾಸ್ ಈ ಪುಸ್ತಕ 18 ತಿಂಗಳಲ್ಲಿ 22 ಸಾರಿ ಮುದ್ರಣಗೊಂಡಿತು. ಇಟ್ ವಾಸ್ ಪಬ್ಲಿಷ್ಡ್ ಫಾರ್ 22 times ವಿದಿನ್ 18 months. 1.5 ವರ್ಷದಲ್ಲಿ ಖಾಲಿ 1.5 ವರ್ಷನಾಗ 18 ತಿಂಗಳದಾಗ 18 monthsನಾಗ 22 times ಮರುಮುದ್ರಣ ಆಯಿತು ಅಂದ್ರೆ ಮತ್ತು ಎಷ್ಟು ಪ್ರಸಿದ್ಧ ಪಡೆದಿರಬೇಕು ಪುಸ್ತಕ ಇದು. ಹಾಗಾದರೆ ಈ ಪುಸ್ತಕದಲ್ಲಿ ಏನು ಸಿದ್ಧಾಂತಗಳು ಇದ್ದಿರಬೇಕು, ಈ ಗ್ರಂಥದಲ್ಲಿ ಅವ ಏನು ಬರೆದಿರ್ಬೋದು ಅಂತ. ವಿಶೇಷವಾಗಿ ಈ ಗ್ರಂಥದಲ್ಲಿ, ಈ ಕೃತಿಯಲ್ಲಿ ಸಾಮಾಜಿಕ ಸಮಸ್ಯೆಗಿಂತಲೂ ರಾಜಕೀಯ ವಲಯದಲ್ಲಿನ ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದಾನೆ. ಸಾಮಾಜಿಕ ಸಮಸ್ಯೆ ಅಂತೂ ಕಂಡಿದ್ರೆ ಕಾಣ್ತಾನೆ, ಆದರೆ ಈ ರಾಜಕೀಯ ಕ್ಷೇತ್ರದಲ್ಲಿ, ರಾಜಕೀಯ ರಂಗದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳು ಜನಸಾಮಾನ್ಯರನ್ನು, ಸಮಾಜವನ್ನು, ದೇಶವನ್ನು ಯಾವ ರೀತಿ ಹಾಳು ಮಾಡ್ತಾ ಇದೆ, ಅದನ್ನು ಸರಿದೂಗಿಸ್ಬೇಕಾದ್ರೆ ಯಾವ ರೀತಿ ಸಿದ್ಧಾಂತಗಳು ಜಾರಿಗೆ ತರಬೇಕು, ಈ ರಾಜಕೀಯ ಸಿದ್ಧಾಂತಗಳನ್ನು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು, ಯಾವ ರೀತಿಯ ತತ್ವಗಳು ಈ ರಾಜಕೀಯ ಪುಢಾರಿಗಳು ಅಳವಡಿಸ್ಕೋಬೇಕು ಅನ್ನುವಂಥ ವಿಷಯಗಳನ್ನು ಇದರಲ್ಲಿ ಬರೆದಿದ್ದಿದೆ. ಸೊ ಆದ್ದರಿಂದಲೇ ಜನ ಒಮ್ಮೆ ಮತ್ತೊಮ್ಮೆ ಓದಿ ಸುಮಾರು 18 ಸರಿ ಮರುಮುದ್ರಣ ಕಾಣೋ ಹಾಗೆ ಇದು ನನ್ನ 22 ಸರಿ ಮರುಮುದ್ರಣ, 18 ತಿಂಗಳಲ್ಲಿ 22 ಸರಿ ಮುದ್ರಣವನ್ನು ಕಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು ವಿಶೇಷವಾಗಿ ಇಲ್ಲೇನಿದೆ ನೋಡಿ, ಒಂದು ಮಾಂಟೆಸ್ಕೋ ಸಿದ್ಧಾಂತ, ಈತ ಸಾರ್ವತ್ರಿಕ ವಿಚಾರಧಾರೆ ಇರುವಂಥ ವ್ಯಕ್ತಿ, ಭಾಳ ಯೂನಿವರ್ಸಲ್ ಥಿಂಕಿಂಗ್ ಇತ್ತು. ದ ಮ್ಯಾನ್ ಹೂ ಥಿಂಕ್ ಯೂನಿವರ್ಸಲಿ. ಸೊ ಮಾಂಟೆಸ್ಕೋ, he belongs to the same category, was thinking for the universal. Often he was thinking towards the society, the nation, his country, and he wanted to give a good philosophy for the development, the progress for the country's politics. ಇದು ದೇಶದ ರಾಜಕಾರಣ ಚೆನ್ನಾಗಾಗಬೇಕು ಅಂತೇಳಿ ಹಲವಾರು ಉತ್ತಮವಾದಂಥ ವಿಷಯಗಳನ್ನು ಈತ ಕೊಟ್ಟಿದ್ದಾನೆ. ಆಮೇಲೆ he believed in the parliamentary system government. The parliamentary system, monarchical government. ಈತ ಸಂವಿಧಾನಬದ್ಧವಾದಂತಹ ರಾಜಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟಂಥ ವ್ಯಕ್ತಿ. ನೋಡ್ರಿ, ಸಂವಿಧಾನಬದ್ಧವಾದಂಥ ರಾಜಪ್ರಭುತ್ವ ಇರಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ ರಾಯಲ್ ಅಥವಾ ಸಂವಿಧಾನಬದ್ಧವಾದ ರಾಜಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿ ಇದ್ದ. ಹಾಗಾದರೆ ಇವನ ಫಿಲಾಸಫಿ ಏನಿದೆ, ಇವನು ಹೇಳಿರುವಂಥ ತತ್ವಗಳೇನಿದ್ದಾವೆ, ಇವನು ಹೇಳಿರುವಂಥ ಸಿದ್ಧಾಂತಗಳೇನಿದ್ದಾವೆ ನೋಡಿ ಹೇಳ್ತೀವಿ, ಬರ್ಕೊಳ್ಳಿ. ನಂಬರ್ 1, ಇಂಗ್ಲೆಂಡಿನ ಸರ್ಕಾರವು ತನ್ನ ಜನರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಿದ್ದರಿಂದ ತನ್ನ ಜನರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಿದ್ದರಿಂದ ಬರ್ಕೊಳ್ಳಿ, ತನ್ನ ಜನರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಿದ್ದರಿಂದ ಅದು ಎಲ್ಲ ಸರ್ಕಾರಗಳಲ್ಲಿ ಸರ್ವಶ್ರೇಷ್ಠ.
ನೋಡ್ರಿ ಹೆಂಗೆ ಇಂಗ್ಲೆಂಡಿನ ರಾಜ್ಯಾಂಗವನ್ನು ಮೆಚ್ತಾ ಇದ್ದಾನೆ ಇವ. ಅದು ಮೆಚ್ಕೊಂಡು ಬರೀತಾ ಇದ್ದಾನೆ. ಏನಂತಾನೆ, ಇಂಗ್ಲೆಂಡಿನ ಸರ್ಕಾರ ಏನದಲ್ಲ ಅದು ತನ್ನ ಜನತೆಗೆ ವೈಯಕ್ತಿಕ ಸ್ವಾತಂತ್ರ್ಯ ನೀಡಿದೆ. ಹೀಗಾಗಿ ಅದು ಎಲ್ಲ ಸರ್ಕಾರಗಳಲ್ಲಿ ಸರ್ವಶ್ರೇಷ್ಠ ಸರ್ಕಾರ ಅನ್ನುವಂಥ ಮಾತನ್ನು ಇದರಲ್ಲಿ ಆತ ಬರೆದಿದ್ದಾನೆ. ಅಂದರೆ ಬ್ರಿಟನ್ನಿನ ರಾಜ್ಯಾಂಗವನ್ನು ಆತ ಮೆಚ್ಕೊಂಡಿದ್ದಾನೆ. ಬ್ರಿಟನ್ನಿನ ಸಂವಿಧಾನವನ್ನು, ಅಲ್ಲಿಯೂ ರಾಜಪ್ರಭುತ್ವನೇ ಇದೆ. ಆದರೆ ಆ ರಾಜಪ್ರಭುತ್ವ ಜನಸಾಮಾನ್ಯರ ಬೆಳವಣಿಗೆಗಾಗಿ ಪ್ರಯತ್ನ ಮಾಡ್ತಾ ಇದೆ, ದೇಶದ ಬೆಳವಣಿಗೆಗಾಗಿ ಅದು ದುಡಿತಾ ಇದೆ. ಸೊ ಅಂಥ ಸರ್ಕಾರ ನಮ್ಮಲ್ಲಿರಬೇಕು ಅನ್ನುವಂಥ ಮಾತನ್ನು ಬರೀತಾ ಇದ್ದಾನೆ ಸ್ಪಿರಿಟ್ ಆಫ್ ಲಾಸ್ನಲ್ಲಿ. ಎರಡನೇ ವಿಷಯ ಬರ್ಕೊಳ್ಳಿ, ದ ಸೆಕೆಂಡ್ ಪಾಯಿಂಟ್, ರಾಜರ ದೈವದತ್ವ ಪ್ರಭುತ್ವ ಇದು ಅಸಂಬದ್ಧ. ರಾಜರ ದೈವದತ್ತ ಪ್ರಭುತ್ವ ಅಸಂಬದ್ಧ. ಇಟ್ ಈಸ್ ಆನ್ ಇಲ್ಲೀಗಲ್. ನಾವು ದೈವಾಂಶ ಸಂಭೂತರು, ದೇವರ ಪ್ರತಿನಿಧಿಗಳು, ನಮ್ಮನ್ನು ಜನಸಾಮಾನ್ಯರು ಯಾವುದೇ ರೀತಿ ಪ್ರಶ್ನೆ ಮಾಡಿಕೊಳ್ಳೋದು, ನಮಗೇನೇ ಕೇಳಬೇಕಾದ್ರೂ ದೇವರು ಕೇಳ್ತಾನೆ, ಅವನಿಗೆ ನಾವು ಉತ್ತರ ಕೊಡ್ತೀವಿ, ನೀವು ಯಾರು ನಮ್ಮನ್ನು ಕೇಳೋರು, ಈ ರೀತಿ ಆಡಳಿತ ಮಾಡೋದು ತಪ್ಪು. ಇದು ಅಸಂಬದ್ಧ. ಇದು ಬೋರ್ಬನ್ ಮನೆತನಕ್ಕೆ ಸಲ್ಲದಂಥ ವಿಚಾರ. 14, 15, 16ನೇ ಲೂಯಿಗಳು ಈ ರೀತಿಯ ಪರಿಪಾಠವನ್ನು ಏನು ನಡ್ಸ್ಕೊಂಡು ಬಂದಿದ್ರು. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಅನ್ನುವಂಥ ಮಾತನ್ನು ಈತ ಹೇಳ್ತಾ ಇದ್ದಾನೆ. ರಾಜರ ದೈವದತ್ತ ಪ್ರಭುತ್ವ ಅಸಂಬದ್ಧ ಮತ್ತು ಅಸಹನೀಯ. ಇಟ್ ಇಸ್ ಇಂಟಾಲರೇಬಲ್. ಇಟ್ ಇಸ್ ಇಲ್ಲಿಗಲ್ ಅಂಡ್ ಇಂಟಾಲರೇಬಲ್. ಆದ್ದರಿಂದ ಸಂವಿಧಾನ ಪ್ರಭುತ್ವ ಮೇಲು ಎಂದು ಪ್ರತಿಪಾದಿಸಿದ್ದಾನೆ. ಆದ್ದರಿಂದ ದ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಈಸ್ ಹೈಯರ್ ಒನ್, ಇಟ್ ಈಸ್ ದ ಟಾಪ್ ಒನ್. ಈ ವಿಷಯವನ್ನು ಅಂತ ಹೇಳ್ತಾ ಇದ್ದಾನೆ. ಮೂರನೇದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಏನು? ಅಧಿಕಾರ ವಿಕೇಂದ್ರೀಕರಣವನ್ನು ಕುರಿತು ಹೇಳ್ತಾ ಇದ್ದಾನೆ. ಏನು ಅಧಿಕಾರ ವಿಕೇಂದ್ರೀಕರಣ? ನಿಮ್ಮೆಲ್ಲರಿಗೂ ಗೊತ್ತಿದೆ ಅಧಿಕಾರ ವಿಕೇಂದ್ರೀಕರಣ? ಯಾರಿಗಾದ್ರೂ ನೆನಪಿದೆಯಾ? ನೋಡಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯಲ್. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ವಿಭಜನೆಗೊಳ್ಳಬೇಕು, ವಿಕೇಂದ್ರೀಕರಣಗೊಳ್ಳಬೇಕು. ಇದು ಏಕ ವ್ಯಕ್ತಿಯ ಸ್ವಾಮ್ಯದಲ್ಲಿರಬಾರ್ದು, ಕೇಂದ್ರೀಕೃತವಾಗಿರಬಾರ್ದು. ಕೇಂದ್ರೀಕೃತವಾಗಿದ್ದಂಥ ಆಡಳಿತ ದುರುಪಯೋಗದಿಂದ ಕೂಡಿರ್ತದೆ. ಈಗಾಗಲೇ ಫ್ರಾನ್ಸಿನಲ್ಲಿ ನಡೀತಾ ಇರೋದು ಕೇಂದ್ರೀಕೃತ ಆಡಳಿತ. ಇದು ವಿಕೇಂದ್ರೀಕರಣಗೊಳ್ಳಬೇಕು. ಆಡಳಿತ ವಿಕೇಂದ್ರೀಕರಣಗೊಳ್ತು ಅಂದರೆ ಈ ಮೂರು ಸಂಸ್ಥೆಗಳೇನಿದ್ದಾವೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು, ಇವು ಸ್ವತಂತ್ರವಾಗಿ ಒಂದು ವೇಳೆ ಆಡಳಿತ ಮಾಡಿದ್ದೇ ಆದರೆ ರಾಜ್ಯದ, ದೇಶದ ಆಡಳಿತ ಬಹಳ ಸುಗಮವಾಗಿ ಸಾಗ್ತದೆ. ಮೇಲಿಂದ ಹಿಡಿದು ಕೆಳಗಿನವರೆಗೆ ಪ್ರತಿಯೊಬ್ಬ ನಾಗರಿಕನಿಗೆ, ಜನಸಾಮಾನ್ಯನಿಗೆ ನ್ಯಾಯ ಸಿಗ್ತದೆ. ಅವರ ಹಕ್ಕು ಬಾಧ್ಯತೆಗಳನ್ನ ಪಡೀತಾರೆ, ಅಭಿವೃದ್ಧಿ ಹೊಂದುತ್ತಾರೆ, ಶಿಕ್ಷಣ, ಆರೋಗ್ಯ ಮತ್ತೊಂದು ವ್ಯವಸ್ಥಿತವಾಗಿ ದೊರಕುತ್ತದೆ ಅನ್ನುವಂಥ ಮಾತನ್ನು ತನ್ನ ಸ್ಪಿರಿಟ್ ಆಫ್ ಲಾಸ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಮೂರು ಅಂಗಗಳು ಪ್ರತ್ಯೇಕವಾಗಿರಬೇಕು, ಸೆಂಟ್ರಲೈಸ್ ಆಗಿರಬಾರ್ದು. ಈ ರೀತಿಯಾಗಿ ಸ್ಪಿರಿಟ್ ಆಫ್ ಲಾಸ್ನಲ್ಲಿ ಈತ ಬರೆದಿದ್ದಾನೆ. ಇವನ ಸಿದ್ಧಾಂತ ಮತ್ತು ಈ ತತ್ವಗಳೇನಿದ್ದಾವೆ ಫ್ರಾನ್ಸ್ ಮತ್ತು ಯುರೋಪ್ನಲ್ಲಿ ಸಾಕಷ್ಟು ಪ್ರಭಾವ ಬೀರುವಂಥವು. ಫ್ರಾನ್ಸ್ ಮತ್ತು ಯುರೋಪ್ನಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದ್ದಾರೆ. ಸೊ ಹೀಗಾಗಿ ಜನಸಾಮಾನ್ಯರು ಏನು ಮಾಡಿದ್ದಾರೆ ಅಂದರೆ ಇಂಥ ಬರಹಗಳನ್ನು, ಮಾಂಟೆಸ್ಕೋರ ತತ್ವಗಳನ್ನು, ಸಿದ್ಧಾಂತಗಳನ್ನು, ಜನಪರವಾದಂಥ ವಿಷಯಗಳನ್ನು ತಿಳ್ಕೊಂಡು ಜಾಗೃತಗೊಂಡು ಅವರು 1789ರ ಜುಲೈ ತಿಂಗಳಲ್ಲಿ ಕ್ರಾಂತಿ ಮಾಡೋದಕ್ಕೆ ತುಂಬಿದ್ರು. ಅಂದರೆ ಜನಸಾಮಾನ್ಯರಿಗೆ ಮಾಂಟೆಸ್ಕೋ ಸಹಿತ ಪ್ರೇರೇಪಣೆ ನೀಡಿರುವಂಥವರಲ್ಲಿ ಒಬ್ಬ ಫಿಲಾಸಫರ್. ಸೊ ಹೀಗಾಗಿ ಮಾಂಟೆಸ್ಕೋನ ವಿಚಾರಧಾರೆಗಳು, ಈ ಮೂರು ಸಿದ್ಧಾಂತಗಳು ಪ್ರಮುಖವಾಗಿ ಇದರಲ್ಲಿ ಬೆಳಕಾಗಿದ್ದಾವೆ. ಸೊ ಈ ಮೂರು ಸಿದ್ಧಾಂತಗಳನ್ನು ಬರೆದಿರುವಂತಹ ಈ ಪುಸ್ತಕ ಸುಮಾರು 20 ವರ್ಷಗಳ ಪರಿಶ್ರಮದ ಪ್ರಯತ್ನ ಇದು. ಜೊತೆಗೆ 1748ರಲ್ಲಿ ಪ್ರಕಟಣೆಗೊಂಡುಬಿಟ್ಟು 3 ಸರಿ ಮರುಮುದ್ರಣಗೊಂಡು 18 ತಿಂಗಳಲ್ಲಿ, ಅದು 22 ಸರಿ, ಕ್ಷಮಿಸಬೇಕು, 18 ತಿಂಗಳಲ್ಲಿ 22 ಸರಿ ಮರುಮುದ್ರಣಗೊಂಡು. ಅಂದರೆ ಅಷ್ಟೊಂದು ಮಟ್ಟಿಗೆ ಜನ ತಗೊಂಡು ಓದಿದ್ರು, ಅದರಿಂದ ಪ್ರಭಾವಿತರಾಗು ಈ ಕ್ರಾಂತಿಗೆ ಧುಮುಕೋದ್ರಲ್ಲಿ ಈತನು ಸಹಿತ ಒಬ್ಬ ಕಾರಣೀಭೂತ
ಮಾಂಟಿಯಸ್ಕೋ ಸಹಿತ ಒಬ್ಬ ಕಾರಣೀಭೂತ ವ್ಯಕ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮುಂದಿನ ಫಿಲಾಸಫರ್ ವಾಲ್ಟರ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೋಡೋದು. ಯಾಕೆಂದರೆ